ಇದೆಯಾ? ಏನಿದು ಫ್ರೆಂಡ್ಶಿಪ್ ಬ್ಯಾಂಡ? ಬಿಡ್ತು ಅನ್ನು ಸತೀಶಣ್ಣ, ಅರ್ಚಕರು ಮಂತ್ರಿಸ್ಕೊಟ್ಟಿರೋ ದಾರ ಇದು. ಮಂತ್ರಿಸ್ಕೊಟ್ಟಿರೋ ದಾರನ? ಇದ್ಯಾಕೆ? ದಿಗ್ಬಂಧನ ಹಾಕೋದಕ್ಕೆ ಇನ್ನೊಂದು ವಾರ ಆಗತ್ತೆ ಅಂದ್ರು. ಈ ದಾರ ಕಟ್ಟಿದ್ರೆ ಆ ಜಾನಕಿ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ. ಓ ಎಮ್ಮೆನ್ ಕಟ್ ಹಾಕ್ತಾರಲ್ಲ ಹಾಗೆ. ತಮಾಷೆ ಮಾಡಬೇಡ ಸತೀಶಣ್ಣ, ಈ ದಾರಕ್ಕೆ ತುಂಬ ಶಕ್ತಿ ಇದೆ. ಹಾಗಂತ ನಿನ್ನ ನಂಬಿಕೆ. ನೀನು ಇದನ್ನೆಲ್ಲ ನಂಬ್ತೀಯ ಶಾರದಾ? ನಾನು ಸಿಂಧುಗೆ ಏನಾಗ್ಬಿಡುತ್ತೋ ಅನ್ನೋ ಗಾಬರಿಲಿ ಎಲ್ಲಾನು ನಂಬೋದಕ್ಕೆ ಶುರು ಮಾಡಿದ್ದೀನಿ. ನಾಳೆ ದಿವಸ ನಿಮ್ಮ ಅರ್ಚಕರು ಒಂದು ಕೋಣ ಅಂತ ತೊಗೊಂಬಂದು ನಿಮ್ಮ ಕೈಯಾರ ಕಡ್ದು ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಮಾಡ್ತೀಯಾ? ಬಂದ್ಬಿಡು ಒಂದು ಕೋಣನ. ಪಾತ್ರದಿಂದ ಇದೆಲ್ಲ ಸಾಧ್ಯ ಅನ್ಸತ್ತಾ? ಮತ್ತೆ ಆಕಾರವೇ ಈಗಿರೋ, ಯಾವ ಅಡೆತಡೆನೂ ಇಲ್ದಿರೋ ಆತ್ಮನ ಈ ನಿನ್ನ ಕೆಂಪು ದಾರ ತಡೆಯುತ್ತೆ ಅಂತೀಯ? ನಾನು ಅಷ್ಟೊಂದು ಸೂಕ್ಷ್ಮವಾಗಿ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಮಾಡಬೇಕು ಶಾರದಾ, ಯೋಚನೆ ಮಾಡಬೇಕು. 100 ಜನ ಆಕಾಶ ಕೆಂಪಗಿದೆ ಅಂತಂದರೆ 101ನೇವನಿಗೂ ಹೌದೇನೋ ಅನ್ಸಕ್ಕೆ ಶುರು ಆಗುತ್ತೆ. ಯಾವಾಗ? ದುರ್ಬಲ ಮನಸ್ಸಿದ್ದಾಗ. ಅದೇ ಗಟ್ಟಿ ಮನಸ್ಸನ್ನ ಬದಲಾಯಿಸ್ಲಿ ನೋಡೋಣ. ಅಂದರೆ ಇದೆಲ್ಲ ಮನಸ್ಸಿನ ದೌರ್ಬಲ್ಯ ಅಂತೀರಾ? ಇನ್ನೇನು, ಈ ನಿನ್ನ ದುರ್ಬಲ ಮನಸ್ಸು ಮೂಢನಂಬಿಕೆಗಳನ್ನು ಜಾಸ್ತಿ ಮಾಡುತ್ತಷ್ಟೆ. ಆ ನಿಮ್ಮ ಅರ್ಚಕರು 2 ಕ್ಷಣ ಕಣ್ಣು ಮುಚ್ಚಿಬಿಟ್ಟು ಮಂತ್ರಿಸ್ಕೊಟ್ಟಿರೋ ಈ ದಾರದಿಂದ ಜಾನಕಿ ಹೊರಗೆ ಬರಲ್ಲ ಅನ್ನೋದಾದರೆ ದಿಗ್ಬಂಧನ ಯಾಕೆ ಬೇಕು? 12 ಮಂತ್ರ ಜಾಸ್ತಿ ಹೇಳಿಬಿಟ್ಟು ಜಾನಕಿನ ಈ ಮನೆಯಿಂದ ಪರ್ಮನೆಂಟಾಗಿ ಆಚೆ ಕಳಿಸ್ಬಿಡ್ಬೋದಲ್ವಾ? ಹಾಗೆ ಯಾಕೆ ಮಾಡಲಿಲ್ಲ? ನೀನು ಅವ್ರನ್ನ ಹೀಗೆ ಮಾಡಿ ಅಂತ ಕೇಳ್ಬೋದಾಗಿತ್ತಲ್ವಾ? ನೀನು ಯಾಕೆ ಕೇಳಲಿಲ್ಲ? ಯಾಕಂದರೆ ನಿನ್ನಲ್ಲಿ ಸ್ಪಷ್ಟತೆ ಇಲ್ಲ. ಸ್ಪಷ್ಟತೆ ಇಲ್ಲದೆ ಇದ್ಮೇಲೆ ಯಾವ ದಾರಿನೂ ಕಾಣಿಸೋದಿಲ್ಲ. ನೀನೇನು ಹೇಳ್ತಿದ್ಯೋ ನನಗೆ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನನಗೆ ಕಾಣ್ತಿರೋ ದಾರಿ ಇದೊಂದೇ. ದಾರ ತಂದಿದ್ದೀನಿ, ಕಟ್ತೀನಿ. ಗೊತ್ತಿಲ್ಲ? ಗೊತ್ತು. ಆ ಗೋಸ್ವಾಮಿ ಮೇಷ್ಟ್ರು ಹೇಳ್ಕೊಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅವಿ, ನಿಂಗೆ ಗೊತ್ತಾ, ಅಳೋ ಹೆಂಗಸರನ್ನ ಕಂಡ್ರೆ ಗಂಡಸರಿಗೆ ಆಗಲ್ವ? ಬೇರೆ ಗಂಡಸರ ಜೊತೆಗೆ ನಗ್ತಾ ಮಾತಾಡೋ ಹೆಂಡ್ತಿನ ಕಂಡ್ರು ಗಂಡನ್ಗಾಗಲ್ಲ. ಅದು ಗೊತ್ತಾ ನಿಮಗೆ? ನಾನು ಹೇಳಿದ್ದು ಹಾಗಲ್ಲ. ನಾನು ಹೇಳಿದ್ದು ಈ ನಗೋ ಹೆಂಗಸರು ಎಷ್ಟು ಇಷ್ಟ ಆಗ್ತಾರೋ ಹಾಗೆ ಈ ಕುಡಿಯೋ ಹೆಂಗಸರು ತುಂಬ ಇಷ್ಟ ಆಗ್ತಾರೆ. ಇಸ್ ಇಟ್? ಹಾಗಾದ್ರೆ ನಿಮಗೆ ನಾನು ಕುಡಿಯೋದು ಇಷ್ಟ ಆಗತ್ತೆ? ಆಫ್ ಕೋರ್ಸ್. ಕುಡಿಯೋ ಹೆಂಗಸರು ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಪುಸ್ತಕ ಬಿಡುಗಡೆ ಆದ್ಮೇಲೆ ಇದೆಲ್ಲ ಮುಗಿದೋಗತ್ತಲ್ವಾ? ಅಯ್ಯೋ, ಅಷ್ಟೆಲ್ಲ ಬೇಜಾರು ಮಾಡ್ಕೋಬೇಡಿ ಸರ್. ಇನ್ನೂ ಮುಗ್ದಿಲ್ಲ. ಮುಗ್ದಿಲ್ಲ? ಇನ್ನೂ ಏನಿದೆ? ಈಗ ಶಾರಿನೂ ಮಾತಾಡ್ಸಿದ್ದೀನಿ, ನಿಮ್ಮನ್ನು ಮಾತಾಡ್ಸಿದ್ದೀನಿ, ಒಂದಷ್ಟು ಜನರ ಇಂಟರ್ವ್ಯೂನೂ ಮಾಡಿದ್ದೀನಿ. ಬರೀ ಇಷ್ಟನ್ನೇ ಪುಸ್ತಕ ಮಾಡಿದರೆ ಹೇಗಿರುತ್ತೆ ಹೇಳಿ? ಕಾಲೇಜಿನ ಸ್ಮರಣ ಸಂಚಿಕೆ ಥರ ಇರುತ್ತೆ.
ಒಂದಷ್ಟು ಫೋಟೋಸು, ರಿಪೋರ್ಟ್ಸು, ಹಿಸ್ಟ್ರಿ, ಗಣ್ಯರ ಮಾತು. ಯಾರು ಓದೋದಿಲ್ಲ ಸರ್, ಸೇಲ್ಸು ಆಗಲ್ಲ. ಹಾಗಾದರೆ ಇನ್ನೂ ಏನು ಮಾಡಬೇಕು ಅಂತೀಯ? ಮೇಕ್ ಇಟ್ ಲಿಟಲ್ ಸೆನ್ಸೇಷನಲ್ ಸರ್. ಅಂದರೆ ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ ಆ್ಯಡ್ ಆಗಬೇಕು. ಯಾವುದದು? ನಿಮ್ಮ ಜೀವನದಲ್ಲಿ ಬಂದು ಹೋದ ಹೆಂಗಸರ ಬಗ್ಗೆ. ಎಕ್ಸೆಪ್ಟ್ ಪವಿತ್ರನ್ ಬಿಟ್ಟು ನಿಮ್ಮ ಜೀವನದಲ್ಲಿ ಬಂದು ಹೋದ ಹೆಂಗಸರ ಬಗ್ಗೆ ನೀವು ಹೇಳಬೇಕು, ನಾನು ಬರಿಬೇಕು. ಹೇಳಿ ಸರ್, ಈಗ ನೀವು ಧೈರ್ಯ ತಂದ್ಕೋಬೇಕು. ನಿಮಗಿದನ್ನೆಲ್ಲ ಮುಕ್ತವಾಗಿ ಹೇಳೋದಕ್ಕೆ ಸಾಧ್ಯನಾ? ಹೇಳಿದ್ರೆ ನೀವೆಲ್ಲೋ ಹೋಗ್ಬಿಡ್ತೀರ. ಎಂಥ ವಿಷಯನೇ ಸರ್ ಸುದ್ದಿ ಆಗೋದು. ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು, ಇದೆಲ್ಲ ಬೋರ್. ಎಕ್ಸ್ಕ್ಯೂಸ್ ಮೀ. ಹಲೋ, ಎಲ್ಲಿದ್ದೀರಿ? ಹೊರಟಿದ್ದೀನಿ. ಈಗ ಎಲ್ಲಿದ್ದೀರಿ ಅಂದೆ. ಆಫೀಸಿಂದ ಹೊರಡ್ತಾ ಇದ್ದೀನಿ. ನೀವು ಬೇರೆ ಏನೋ ಕೆಲಸ ಇದೆ ಅಂತ ಆಗ್ಲೇ ಆಫೀಸಿಂದ ಹೊರಟ್ರಿ ಅಂತ ಅಕ್ರಮ್ ಹೇಳ್ದ. ಏನೋ ಕೆಲಸ ಇತ್ತು, ಬಂದಿದ್ದೆ, ಮುಗೀತು. ಈಗ ಹೊರಡ್ತಾ ಇದ್ದೀನಿ. ಐ ಆನ್ ದ ವೇ. ಸಿಗ್ತೀನಿ. ಸಿಂಧು ಮಲಗ್ಬಿಟ್ಲಾ? ಆಗ್ಲೇ ಮಲಗ್ಬಿಟ್ಲು. ಎಲ್ಲಿ ಹೋಗಿದ್ದೆ ನೀನು? ಊಟಕ್ಕಿರ್ಲಿಲ್ಲ? ಹೊರಗಡೆ ಹೋಗಿದ್ದೆ. ಮೀನಿನ ಊಟ. ಮೀನ್ ತಿಂತೀಯ ನೀನು? ಈಗ ಅದಕ್ಕೆ ಹಂಗೆ ಮುಖ ಮಾಡ್ತೀಯಾ? ಮೀನು ತಿಂದು ನಾನು ಮನೆ ಒಳಗಡೆ ಬರಬಾರ್ದಾಗಿತ್ತಾ? ಇಟ್ಲಿಗೋಗಿ ಬೈವತ್ತ ಸ್ನಾನ ಮಾಡ್ಕೊಂಡು ಬರ್ಲೇನು? ಏನು ಬೇಡ, ಬಾ ಕೂತ್ಕೋ. ಎಲೆ ಎಲ್ಲಿ? ಅಲ್ಲೇ ಇದೆಯಲ್ಲ. ಹೊಗೆ ಸೊಪ್ಪಿಲ್ವಾ? ಇಲ್ಲ. ಒಂದು ಸಿಗರೇಟ್ ಇದೆ ಕೊಡೆಯ? ಇಲ್ಲ, ನಾನು ಸೇದಲ್ಲ. ಸಂಭಾವಿತ. ತೀರಾ ಮಡಿಕಣೆ ನಿಮ್ಮ ಮನೆ. ನಾಳೆ ಪೇಟೆಗೆ ಹೋದೆ, ಒಂದು ಸ್ವಲ್ಪ ಹೊಗೆ ಸೊಪ್ಪು ತಂದಿಡು. ಸಿಂಧುದು ಏನು ಪ್ರಾಬ್ಲಮ್ ಅಂತ ಏನಾದರೂ ಗೊತ್ತಾಯ್ತಾ? ಗೊತ್ತಾಗ್ತಾ ಇದೆ. ಏನು? ಇದೆಲ್ಲ ಅವಳ ಸೂಕ್ಷ್ಮ ಮನಸ್ಸಿನ ನಡವಳಿಕೆಗಳು. ಹೇಳಿದ್ನಲ್ಲ, ನಂಬಿಕೆಗಳು. ಹಾಗೆ ನಂಬಿಟ್ರೆ ಎಲ್ಲ ನಿಜ ಆಗ್ಬಿಡುತ್ತಾ ಸತೀಶಣ್ಣ? ಅದಕ್ಕೊಂದು ಬಲವಾದ ಹಿನ್ನೆಲೆ ಇದೆಯಲ್ಲ. ಜಾನಕಿ ಕತೆ. ನೀವು ಜಾನಕಿ ವಿಚಾರ ಮಾತಾಡಬೇಕಾದ್ರೆ ಸಿಂಧು ಅದನ್ನು ಕೇಳಿಸ್ಕೊಂಡ್ಲು ಅಂತ ನೀವು ಹೇಳಿದ್ರಿ. ಸಿಂಧುಗೆ ಆ ವಿಚಾರ ಗಾಢವಾಗಿ ಪರಿಣಾಮ ಬೀರಿದೆ.
ಜಾನಕಿ ಹಿಂದೂಸ್ತಾನಿ ಹಾಡ್ತಿದ್ರಿಂದ ಸಿಂಧುಗೆ ಅದರ ಬಗ್ಗೆ ವಿಚಿತ್ರವಾದ ಕುತೂಹಲ ಹುಟ್ಟಿ ಅದರ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದ. ಈ ಆಲೋಚನೆಗಳೆಲ್ಲ ಅವಳ ಮನಸ್ಸಿನಲ್ಲಿ ಕಾಲ್ಪನಿಕ ರೂಪ ಪಡೆದು ಅದನ್ನೇ ನಿಜ ಅಂತ ನಂಬಿದಾಳೆ. ಅಂದರೆ ಅವಳು ಇಲ್ಲಿವರೆಗೂ ನಡ್ಕೊಂಡಿದ್ದೆಲ್ಲ ಅವಳು ಅಂದ್ಕೊಂಡಿದ್ದನ್ನು ನಂಬಿನೇ ಅಂತೀರಾ? 100%. ಹಾಗಿದ್ರೆ ನಮ್ಗೆ ಯಾರಿಗೂ ಕೇಳಿಸ್ತಿರೋ ಹಾಡು ಅವಳಿಗೆ ಮಾತ್ರ ಹೇಗೆ ಕೇಳಿಸುತ್ತೆ? ಹಾಡು ಅವಳಿಗೂ ಕೇಳಿಸ್ತಿರ್ಲಿಲ್ಲ. ಮತ್ತೆ ಕೇಳಿಸ್ತಾ ಇದೆ ಅಂತ ಬಲವಾಗಿ ನಂಬಿದಾಳೆ. ನಂಬಿಟ್ರೆ ಹಾಡು ಬಂದ್ಬಿಡತ್ತಾ? ಒಂದಿನ ಒಂದು ಸಾಲ ಹೇಳ್ದೋಳಲ್ಲ ಅವಳು. ಆಯ್ತು, ಒಪ್ಕೋತೀನಿ, ಜಾನಕಿ ಕತೆ ಕೇಳಿದಾಳೆ. ಆದರೆ ಅಷ್ಟಕ್ಕೆ ಹಾಡು ಬಂದ್ಬಿಡತ್ತಾ? ಅದು ಹಿಂದೂಸ್ತಾನಿ ಸಂಗೀತ. ನೆಟ್ಟಿಗೆ ಭಾವಗೀತೆ ಹಾಡ್ದೋಳಲ್ಲ ಅವಳು. ನೀವು ತಪ್ಪು ತಿಳಿದಿದ್ದೀರಾ, ಸಿಂಧುಗೆ ಹಾಡಕ್ಕೆ ಬರಲ್ಲ ಅಂತ. ಅವಳಿಗೆ ಹಾಡಕ್ಕೆ ಬರುತ್ತೆ. ಅವಳಿಗೆ ಹಾಡಕ್ಕೆ ಬರುತ್ತೆ. ಏನು ಮಾತಾಡ್ತೀಯ ಸತೀಶಣ್ಣ? ಹಿಂದೂಸ್ತಾನಿ ಸಂಗೀತನ ಕಲಿತೆ ಹಾಡಕ್ಕಾಗತ್ತಾ? ನಮ್ಮನೇಲಿ ನಾವು ಹಿಂದೂಸ್ತಾನಿ ಕೇಳಲ್ಲ, ಅವಳು ಯಾವತ್ತೂ ಕೇಳಿಲ್ಲ. ಅಯ್ಯ, ನೀವು ಕೇಳಲ್ಲ ಅಂದರೆ ಹೊರಗಡೆ ಎಲ್ಲೂ ಕೇಳಬಾರ್ದು ಅಂತಿದೆಯಾ? ಈಗ ನೀನು ಹೇಳಿದೆಯಲ್ಲ ಹಾಡ್ತಿದ್ಲು ಅಂತ. ಈ ಘಟನೆ ನಡೆದು ಎಷ್ಟು ದಿವಸ ಆಯಿತು ಹೇಳು? 6 ತಿಂಗಳ ಮೇಲೆ ಆಯಿತು. ಒಂದಿನ ಬೆಳಗ್ಗೆ ಇದ್ದಕ್ಕಿದ್ದಾಗ ಯಾರೋ ಹಾಡ್ದಾಗ ಕೇಳಿಸ್ತು. ನಾನು ಇವ್ರನ್ನ ಎಬ್ಬಿಸ್ದೆ. ಹೋಗಿ ನೋಡಿದ್ರೆ ಇವಳು ಹಾಡ್ತಾ ಕೂತಿದ್ದಾಳೆ ಜಾನಕಿ ರೂಮ್ ಮುಂದೆ. ಸರಿಯಾಗಿ ನೆನಪು ಮಾಡ್ಕೊ. ಈ ಘಟನೆ ನಡೆದ ಸಮಯದಲ್ಲಿ ಸಿಂಧು ಸ್ಕೂಲ್ನಿಂದ ಮನೆಗೆ ವಾರಕ್ಕೆ 2-3 ದಿವಸ ಲೇಟಾಗಿ ಬಂದಿದ್ದೀಯಾ? ಏ ಸಿಂಧು, ಯಾಕೆ ಇಷ್ಟು ಲೇಟು? ಕವನನ್ ಜೊತೆ ಹೋಗಿದ್ದೆ ಅಮ್ಮ. ಹಾಂ, 1-2 ದಿನ ತಡವಾಗಿ ಬಂದಿದ್ದು. ಹೇಳಿದ್ದಕ್ಕೆ ಕವನನ್ ಜೊತೆ ಹೊರಗೆ ಹೋಗಿದ್ದೆ ಅಂತ ಹೇಳಿದ್ರು. ಕರೆಕ್ಟ್. ಅವಳು ಕವನನ್ ಜೊತೆ ಸಂಗೀತ ಕಲಿಸ್ತಾರಲ್ಲ, ಯತೀಶ್ ಗೋಸ್ವಾಮಿ ಅವ್ರ ಮನೆಗೆ ಹೋಗಿದ್ಲು. कोयलिया बोले अम्ब पाग डाल पर, कोयलिया बोले अम्ब पाग डाल पर, कोयलिया बोले अम्ब जगम फनिसा फनिदा मगरिदा, कोयलिया बोले अम्ब ಮುಗೀತು, ಎಲ್ಲ ಹೊರಡಿ. ಈಗ ಆಡ್ತಾ ಇದೆ ಯಾವ ಸಂಗೀತನೇ? ಹಿಂದೂಸ್ತಾನಿ. ಬರೀ ಹೋಗೋಣ. ಅಲ್ಲಿ ಹೋಗಿದ್ದಕ್ಕೆ ಸಿಂಧು ಹಾಡು ಹೇಳುವಾಗ್ಬಿಡುತ್ತಾ? ವಿಷಯ ಇರೋದೇ ಇಲ್ಲಿ. ಸಿಂಧುಗೆ ಈ ಮೊದಲು ಹಿಂದೂಸ್ತಾನಿ ಸಂಗೀತದ ಗಂಧ ಗಾಳಿ ಗೊತ್ತಿರಲಿಲ್ಲ. ಜಾನಕಿ ಕಾರಣದಿಂದ ಅದು ಗೊತ್ತಾಗಿದೆ. ಜಾನಕಿ ಬಗ್ಗೆ ಇವಳು ಯೋಚನೆ ಎಷ್ಟಿದೆ ಅಂದರೆ, ಜಾನಕಿ ಮಾಡೋ ಪ್ರತಿಯೊಂದನ್ನು ಇವಳು ಕಲಿಯದೆ ಬರೋಷ್ಟು. ಅದಕ್ಕೆ ಒಂದೇ ಒಂದು ಸಾರ್ತಿ ಕೇಳಿದ ಸಂಗೀತ ಕೂಡ
ಸಿಂಧು ಮನಸ್ಸಿನಲ್ಲಿ ಅಚ್ಚೊತ್ಬಿಟ್ಟು ಮನೆಗೆ ಬಂದ್ಲು, ಊಟ ಮಾಡಿ ಬಂದ್ಲು. ರಾತ್ರಿ ಇಡೀ ಮನಸ್ಸಿನಲ್ಲಿ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ಲು. कोयलिया बोले अम्ब बाग डाल पर ಬೆಳಗ್ಗೆ ಎದ್ದು ಕೂತು ಟ್ರಾನ್ಸ್ನಲ್ಲಿ ಹಾಡೋದಕ್ಕೆ ಶುರು ಮಾಡಿ. ನೀವು ಅವಳು ಹಾಡೋದು ನೋಡಿದ್ರಿ, ಜಾನಕಿನೇ ಬಂದಿದ್ದಾಳೆ ಅಂತ. ಅಂದರೆ ಹಾಡು ಕೇಳಿಸೋದು ಅವಳ ಭ್ರಮೆ. ಖಂಡಿತ ಸಿಂಧು ತನ್ನ ಭ್ರಮೆಗಳನ್ನೇ ನಿಜ ಅಂತ ನಂಬಿದ್ದಾಳೆ. ಜಾನಕಿ ಹಿಂದೂಸ್ತಾನಿ ಹಾಡ್ತಿದ್ಲು, ಇವಳು ಹಾಡೋದು. ಒಂದು ವೇಳೆ ಜಾನಕಿ ನೃತ್ಯ ಮಾಡ್ತಿದ್ದಿದ್ರೆ ಸಿಂಧುನು ನೃತ್ಯ ಮಾಡ್ತಿದ್ಲು. ಈ ಎಲ್ಲ ಭ್ರಮೆಗಳ ಜೊತೆ ವಾಸ್ತವವನ್ನು ಸೇರಿಕೊಂಡಿದೆ. ಜಾನಕಿ ಸಾವಿಗೆ ಕಾರಣವಾದ ಶಿವಕುಮಾರೇ ಸಿಂಧುಗೂ ಟೀಚರು. ಅದಕ್ಕೆ ಅವಳಿಗೆ ಅವನ ಕಂಡು ಕೋಪ. ಈಗ ಹೇಳು, ನಿನ್ನ ಕೆಂಪು ದಾರ ಏನು ಮಾಡುತ್ತೆ? ಹೋಗಿ ಮಲ್ಕೊಂಡು ಕಣ್ತುಂಬ ನಿದ್ದೆ ಮಾಡಿ.